ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದಲ್ಲಿ ಕಲ್ಲಂಗಡಿ ಬೆಳೆದ ರೈತನ ಅನುಭವವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಈ ವಿಡಿಯೋ ಮಾಡಲಾಗಿದೆ. ಕಲ್ಲಂಗಡಿಯ ಜೊತೆಗೆ ಬದನೆ ಹಾಗೂ ಚೆಂಡು ಹೂವನ್ನು ಕೂಡ ಅವರು ಹಾಕಿದ್ದಾರೆ. ಅವರಿಗೆ ಆದಂತಹ ಒಂದು ಅನುಭವಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಈ ವಿಡಿಯೋ ಮಾಡಲಾಗಿದೆ. ಅಣ್ಣ, ನಿಮ್ಮ ಹೆಸರೇನು ರೀ? ಅಣ್ಣ, ನನ್ನ ಹೆಸರು ಪ್ರಶಾಂತ್ ಸಿದ್ದಪ್ಪ ಗಸ್ತಿ ಅಂತ ರೀ. ಹಾಂ ರೀ, ಇದೇನು ಕಲ್ಲಂಗಡಿ ಏನೇನು ಎಷ್ಟು ಎಕರೆ ಪ್ಲಾಟ್ ಹತ್ತಿರ ಇದೆ? ಪ್ಲಾಟ್ ಐತ್ರಿ. ಹಾಂ ರೀ, ಇದು ಎಷ್ಟು ತರ್ಕೋತಾರಣ್ಣ ಇದ್ರೊಳಗೆ? 8,700 ತರ್ಕೋತಾವ. 8,700. ಇದು ಎಷ್ಟು ದಿನಕ್ಕೆ ಕಟಾವ್ ಆಕೈತಿ ರೀ ಕಲ್ಲಂಗಡಿ ರೀ? 75 ದಿವಸಕ್ಕೆ ಕಟಾವ್ ಆಕೈತಿ ಯಾರು. ನಾವು ಫಸ್ಟ್ ಟೈಮ್ ಮಾಡಿದ್ವಿ, ನಮಗೂ ಮಾಹಿತಿ ಇಲ್ಲ ರೀ. 75 ದಿನದ ಬೆಳೆ ರೀ? 75 ದಿವಸ ಕಟಾವ್ ಆಯ್ತು ಯಾರು. ಹಾಂ, ಅದು ಏನು 75 ದಿನದ ತಕ್ಕ ಅದು ಏನು ನಿಮ್ಮ ಅಂದಾಜಲ್ಲಿ ಖರ್ಚು ಅದು ಈಗ 2 ದಿವಸ ಆತ್ರಿ ಅದು ಹಚ್ಚಿರಿ? ಹಚ್ಚಿ ಈಗ 32 ದಿವಸ ಆತ್ರಿ ನಾವು ರೀ ಹಚ್ಚಿ 30. ಈಗ ಏನು ಕಾಯಿ ಅದನ್ನು ಹಿಡ್ದಾವ್ರಿ? ಕಾಯಿ ಹಿಡ್ದವ್ರಲ್ಲ ಸರ್. ಹಾಂ, ಕಾಯಿ ಹಿಡ್ದವ್ರಿ. ಕಾಯಿ ಎಲ್ಲ ಕಾಯಿ ಇಷ್ಟಿಷ್ಟು ಕಾಯಿ ಬಾಂತ್ರಿ ಈಗ. ಹಾಂ ರೀ, ಇಷ್ಟಿಷ್ಟು ಕಾಯಿ ಬಾಂತ್ರಿ. ಹೆಂಗೆ ಸ್ವಲ್ಪ ಮುಂದೆ ಕೂತ್ ನೋಡ್ತಂದ್ರೆ ಇಷ್ಟಿಷ್ಟು ಕಾಯಿ ಬಾಂತ್ರಿ ಈಗ. ಹಾಂ ರೀ, ಇಷ್ಟು ಬಾಂತ್ರಿ. ಆಮೇಲೆ ಒಳಗೊಂದೊಂದು ಇಷ್ಟು ದೊಡ್ಡ ಆಗ್ಯಾವ್ರಿ. ಹಾಂ, 32 ದಿವಸ ಆತ್ರಿ ಈಗ ಹಚ್ಚಿರಿ. ಯಾವ್ದು ರೀ? ಇದಕ್ಕೆ ಇದನ್ನ ಹಚ್ಚಿರಿ, ಕಲ್ಲಂಗಡಿ ಹಚ್ಚಿರಿ. ಏನೋ ಒಂದು ಹೊಸ ಪ್ರಯತ್ನ ಮಾಡ್ಬೇಕಂತ ಮಾಡತ್ತಿದ್ರಿ. ಬರೀ ನಮಗೆಲ್ಲ ಕಬ್ಬನ್ನು ಮಾಡಕೈತಾರ್ರಿ. ನಾವು ಒಂದು ಯುವಕರಾಗಿ ಹೊಸ ಒಂದು ಪ್ರಯತ್ನ ಮಾಡ್ಬೇಕಂತ ಮಾಡಿದ್ವಿ. ಬರೋಬರ್. ಹಾಂ ರೀ, ಇದು ಈಗ 32 ದಿನ ಆಗೈತೆ ಅಂದ್ರೆ 32 ದಿವಸ ಆತ್ರಿ. ಖರ್ಚು ಏನು ಬಂದೈತೆ ಅಂದ್ರೆ ಈಗ? ಖರ್ಚು ಹೆಚ್ಚು ಅಂದ್ರೆ ಏನ್ರಿ, ಇದು ಮಲ್ಚಿಂಗ್ ಡ್ರಿಪ್ ಇದೊಂದು ಸ್ವಲ್ಪ ಖರ್ಚು ಮಾತ್ರಿ. ಹಾಂ ರೀ, ಅಂತ ಆಮೇಲೆ ತಳಗೊಬ್ಬರ ಹತ್ತಿಸಿಂದ ಅದೊಂದು ತೊಡೆ ಹಾಕಿದ್ರಿ. ಹಾಂ ರೀ, ಅಂತ ಆಮೇಲೆ ನೆಕ್ಸ್ಟ್ ಏನೈತ್ರಿ, ಅಬ್ಜಿತ್ ಸರ್ ಹತ್ತಿಸಿಂದ ಇದ್ರವ್ರದಾರ್ರಿ, ಗೋಕಾಕದವ್ರು ಸರ್ ಇದಾರ್ರಿ. ಹಾಂ ರೀ, ಅವ್ರೊಂದು ಸ್ವಲ್ಪ ಎಲ್ಲ ಮಾಹಿತಿ ಹೇಳ್ಸಿಂದ ಅವ್ರು ಅಂಡರ್ದಾಗೆಲ್ಲ ಮಾಡ್ಕೊತ ಹೊಂಟಿದ್ರಿ. ಅವ್ರು ಅಬ್ಜಿತ್ ಸರ್ನ ಅವ್ರು ಏನು ಚಾರ್ಜಸ್ ಅದು ಏನು ಮಾಡ್ತಾರನ್ರಿ? ಚಾರ್ಜಸ್ ಅತ್ತೇನು ಇಲ್ರಿ ಅವ್ರ. ಹಾಂ, ನಮ್ಗೇನು ಅಷ್ಟು ಇದನ್ನು ಮಾಡಿಲ್ರಿ ಅವ್ರ. ಹಾಂ ರೀ, ಅವರು ಮುಗುಳು ಕುಡಕ ಇದೊಂದು ಐತ್ರಿ, ಅಂಗಡಿ ಐತ್ರಿ. ಹಾಂ ರೀ, ಅಂಗಡಿ ಐತ್ರಿ. ಅಲ್ಲೇ ಹೋಗ್ಸಿಂದ ಇದನ್ನು ತೊಗೊಂಬರ್ತೀರಿ, ಔಷಧ ತೊಗೊಂಬರ್ತೀರಿ. ಹಾಂ, ಆದ್ರೂ ನಮ್ಗೆ ಒಳ್ಳೇದು ಅನಿಸೈತೆ ಮಾತ್ರ. ಅವ್ರ ರಿಸಲ್ಟ್ ಚಲೋ ಐತ್ರಲ್ಲ. ಏನು ಇವತ್ತು ನೋಡಿದ ಕಾಯಿ ಇಷ್ಟು ದಪ್ಪ ಆಗೈತೆ ನೋಡ್ರಿ. ಇದು ಇಷ್ಟು ದಪ್ಪ ಆಗೈತ್ರಿ ಇದು ಕಾಯಿ. ನಿನ್ನೆ ಸ್ವಲ್ಪ ಸಣ್ಣ ಕಾಯಿ ಐತ್ರಿ. ಇದು ಸಣ್ಣ ಕಾಯಿ ಐತ್ರಿ. ಇವತ್ತು ಇಷ್ಟು ದಪ್ಪ ಆಗೈತ್ರಿ. ಇದು ಬರೋಬರ್ ಐತ್ರಿ. ರಿಸಲ್ಟ್ ಚಲೋ ಐತ್ರಿ. ಹಾಂ, ಆದ್ರೂ ಅವ್ರು ಒಳ್ಳೆ ಸಜೆಷನ್ ಐತಿ ಮಾತ್ರ ಅವ್ರದ್ದು. ಹಾಂ, ಇದ್ರೊಳಗೆ ಮತ್ತೇನೇನು ನೀವು ಏನೇನು ಕಲ್ಲಂಗಡಿಗೆ ಇವೇನು ಟ್ರ್ಯಾಪ್ ಅದು ಏನೇನು ಬಳಸ್ಯಾರ ಅವ್ರಿ? ಇವೆಲ್ಲ ಇವು ಹುಳ ತಿಕ್ಷನ್ ನಮಗೂ ಅಷ್ಟು ಸರ್ ಮಾಹಿತಿ ಇಲ್ರಿ. ಆದ್ರೂ ಏನೈತೆ ಅಂದ್ರೆ ಇವ್ರು ಹೇಳಿದಂಗ ಅವ್ರು ಮಾಡ್ಕೊತ ಹೊಂಟಿದ್ರಿ. ಅವ್ರ ಇದ್ರಾಗ ರೀ ಮಾಡ್ಕೊತ ಹೊಂಟಿದ್ರಿ. ನೋಡ್ರಿ, ಇದು ಕಾಯಿ ಬಂದೈತಿ ನೋಡ್ರಿ. ಇದು ನಿನ್ನ ಇದ್ದಿದ್ದಲ್ರಿ ಕಾಯಿ ಇದ. ಬರೋಬರ್. ಇವತ್ತು ಕಾಯಿ ಕಾಣತೈತ್ರಿ. ಇದು ಇನ್ನು ಈ ಕಾಯಿಪಲ್ಲೆ ಬರೋಬರ್ ಕಾಯಿ ಸತಿಗೆ ಹಿಡಿಯತೈತಿ ಮಾತ್ರ ರೀ. ಹಾಂ, ಅವರು ಹೇಳಿದಂಗೆಲ್ಲ ಮಾಡ್ಕೋತ ಹೊಂಟಿದ್ರಿ. ಇದು 75 ದಿನದ ಬೆಳೆ ಅಂದ್ರೆ ಇದ್ರದ್ದು ಟೋಟಲ್ ಖರ್ಚು ಎಷ್ಟಾಗ್ಬೋದು ರೀ? ಖರ್ಚು ಇದೊಂದು 80,000 ತನಕ ಇದು ಮಾಡ್ರಿ. ಇದು ಮಲ್ಚಿಂಗು, ಡ್ರಿಪ್ಪು, ಗೊಬ್ಬರ, ತಳಗೊಬ್ಬರ ಎಲ್ಲ ಹಿಡಿದು ಒಂದು 80,000 ತನಕ ಬಂದೈತ್ರಿ. ಈಗಾಗಲೇ ಖರ್ಚು ಅಷ್ಟಾಗೈತೆ? 80,000 ತನಕ ಬಂದೈತ್ರಿ. ಹಾಂ, ಅಂದ್ರೆ ಹೊಸಾದ ಇನ್ವೆಸ್ಟ್ಮೆಂಟ್ ಐತೆ ಅಂತಲ್ರಿ? ಡ್ರಿಪ್ ಪೈಪ್ ಹೆಚ್ಚಾಗೈತ್ರಿ. ನೆಕ್ಸ್ಟ್ ಟೈಮ್ ಮಾಡ್ರಿ ಅಷ್ಟೇನು ಭಾಳ ಖರ್ಚು ಬರ್ದಿಲ್ರಿ. ಹಾಂ, ಬರ್ದಿಲ್ಲ. ಈಗ ಅಂದ್ರೆ ಇದು ಇನ್ನೂ 30 ಅಂದ್ರೆ ಇನ್ನೂ ಒಂದು 50 ದಿನ ಎವರೇಜ್ ಹಿಡಿದ್ರು ಕಲ್ಲಂಗಡಿ ಕಟಾವ್ ಆಗಕ್ಕೆ 50 ದಿವಸ ಬೇಕ್ರಿ. 50 ದಿವಸ ಇರ್ಬೋದು. 50 ದಿವಸದ ಅಂದ್ರೆ ಅದು ಒಂದು ದಿನಕ್ಕೆ 1,000 ಅದು ಬರ್ಬೋದ್ರಿ ಖರ್ಚು? ಅಷ್ಟು ಆಗ್ಬೋದ್ರಿ. ಇದು ಯಾವ್ದ್ರಿದ್ದು ಡ್ರಿಂಕ್ಸ್ ರೀ, ಆಮೇಲೆ ಸ್ಪ್ರೇ ಮಾಡುದ್ರಿ. ಅವ್ರು ಹೇಳ್ದಂಗೆ ಮಾಡ್ಕೊತ ಹೊಂಟಿದ್ರಿ. ಇದು ನೆಕ್ಸ್ಟ್ ಇದು 70 ದಿನಕ್ಕೆ ಕಟಾವ್ ಆದ ಬಳಿಕ ಮತ್ತೆ ಯಾವ ಬೆಳೆ ಮಾಡಿರಿ ಇದ್ರೊಳಗೆ ನೀವು? ಇದ್ರಾಗ ನಾವು ರೀ 4,800 ಬದ್ನಿ ತರೋದವ್ರಿ. ಯಾವ್ದ್ರಿ ಇದು? ಇದ್ರಿ ಸರ್ಪನ್ ಪಣ್ಣ ಸತಿಕ್ಷನ್ರಿ. ಇದು ಈ ಸರ್ಪನ್ ಪಣ್ಣ ಸತ್ರಿ ಚಲೋ ಐತ್ರಿ. ಇದ್ರದ ಬೇಡಿಕೆ ಐತ್ರಿ. ಈ ಬದ್ನಿಕಾಯಿ ತರೋರಿ ಎಷ್ಟು ಕೂತಾವ್ರಿ ಒಂದ್ ಎಕರೆಕ? 4,800 4,800. ಆಮೇಲೆ ಒಂದು 900 ಚೆಂಡು ಹೂ ತರೋದವ್ರಿ. ಚೆಂಡು ಹೂವಿನ ತರನು ಹಚ್ಚಿರಿ? ತರನೂರವ್ರಿ. ಒಳಗೆ ಒಂದೊಂದು ಸಾಲ ಒಂದು ಪ್ಲಾಟಿಗೆ 4-5 ಸಾಲದವ್ರಿ ಒಳಗೆ. ಈಗ ಈ ಕಾಯಿಪಲ್ಯದೇನು ಅನುಕೂಲ ಆಗ್ತೈತಿ ಅಂತ ಹೇಳ್ತಿಲ್ಲ ಆಗೈತ್ರಿ ಏನ? ಇದನ್ನ ಕಲ್ಲಂಗಡಿ ನೀವು ಬೆಳಿಬೇಕಂತೇಳಿ ಅನ್ಕೊಳ್ಳೋಕೆ ಕಾರಣ ಏನ್ರಿ ಮೇನ? ಸರ್, ನಮ್ಮ ದೋಸ್ತ ಶಿವಾನಂದ್ ಸಿರೋಳ ತಕ್ಷಣ ಅದಾನ್ರಿ. ಶ್ರೀಸಲ್ ತಿಗಣಿ ತಕ್ಷಣ ಅದಾರಿ ಬೀಗರ್ರಿ. ಅವ್ರು ಯಾವತ್ತೂ ಮಾಡ್ಕೋತಿದ್ರಿ ಅವ್ರ ಕಾಯಿಪಲ್ಯ ರೀ. ಆ ಥರ ನಾವು ಯಾಕೆ ಮಾಡಬಾರ್ದು ತಕ್ಷಣ ಅನ್ನೋದು ತಿಳಿಯಾಗ ಬತ್ರಿ. ಯಾಕಂತಂದ್ರೆ ನಮ್ಮ ಅಜ್ಜ ಆಗಲ್ರಿ, ನಮ್ಮ ಅಪ್ಪ ಆಗಲ್ರಿ, ಬರೀ ಕಬ್ಬ ಮಾಡ್ಕೊತ ಬಂದ್ರಿ. ನಾವು ಯುವಕರ ಆಕ್ಷನ್ ಒಂಥರ ಏನೋ ಒಂದು ಹೊಸ ಬೆಳೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರಿ. ಬರೋಬ್ಬರ. ಈಗ ಇದ್ರದ್ದೇನು ಏನು ಗೊತ್ತದು ಅಂತೇಳೇನು ಭಾಳ ಆಗೈತ್ರೋ ಏನೇನು ಹಂಗೇನು ಅನ್ಸಿಲ್ರಿ? ಸರ್, ನನಗೇನು ಗೊತ್ತೇನು ಅನ್ಸಿಲ್ರಿ. ಯಾಕೆ ಗೊತ್ತ ಅನ್ಸಿಲ್ಲ ಅಂತಂದ್ರೆ ದುಡ್ಕೊಂಡವ್ರಿಗೆ ಫಲ ಸಿಗ್ತೈತಿ. ಬರೋಬ್ಬರ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ದೇವ್ರಿಗೆ ಫಲ ಕೊಡ್ತಾನ್ರಿ. ಇದಕ್ಕೇನು ಸ್ಪ್ರೇ ಅದು 2 ದಿವಸಕ್ಕೊಮ್ಮೆ ಮಾಡ್ತೀರಿ? ಗೊಬ್ಬರ ಎಷ್ಟು ದಿವಸಕ್ಕೊಮ್ಮೆ ಮುಗಿಸ್ತೀರಿ? 4 ದಿವಸಕ್ಕೊಮ್ಮೆ ಇದು ಮಾಡ್ತೀರಿ. ಡ್ರಿಪ್ ಬಿಡ್ತೀರಿ. ಆಮೇಲೆ ಡ್ರಿಪ್ ಬಿಟ್ಟು ಸಾಯಂಕಾಲ ರೀ 5:30 ನಂತರ ಸ್ಪ್ರೇ ಮಾಡ್ತೀರಿ ಇದಕ್ಕೆ. ಈ ಬದನೆಕಾಯಿಗೆ ಕಲ್ಲಂಗಡಿಗೆ ಎರಡಕ್ಕೂ ಸೇರಿಸಿ ಸ್ಪ್ರೇ ಮಾಡೋದ್ರಿಂದ ಏನು ಇಫೆಕ್ಟ್ ಇಲ್ಲ ಯಾರು. ಎರಡು ಸೇಮ್ ಕೊಟ್ಟಿರ್ತಾರೆ. ಕಲ್ಲಂಗಡಿಗೆ ಬದನೆಕಾಯಿ ಎರಡಕ್ಕೂ ಬರುವಂತದ್ರಿ ಸೇಮ್ ಕೊಟ್ಟಿರ್ತಾರೆ.
ಅಂಗಡಿ ಒಳಗನ ಅವರ ನಡು ಬದನೆಕಾಯಿ ಬದನೆ ತರು ಕೂಡ ಏನು ಮಾಡ್ಯಾರ ಈ ಹುಳ ಅವಕ್ಕೆ ಗಿಡಗಳಿಗೆ ಅದು ತೊಂದರೆ ಮಾಡ್ಲಾರ್ದಂಗೆ ಅಂದ್ರೆ ಅದರ ಡೈವರ್ಷನ್ ಇದನ್ನು ಮಾಡೋಕೆ ಈ ನಡು ಚೆಂಡು ಹೂ ಹಾಕ್ಯಾರ. ಈ ಚೆಂಡು ಹೂ ಹಾಕೋದ್ರಿಂದ ಏನಾಕತಿ ಈ ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಪ್ರಮಾಣ ಕಡಿಮೆ ಆಕತಿ. ಅದ್ರ ಸಂಬಂಧ ಎಷ್ಟು ಕೂತಾವಂದೇನ ಇದ್ರೊಳಗೆ 1200 ತರು ಬದನೆಕಾಯಿ ರೇಟ್ ರೀ 4800 ತರು. ಈಗ ನೆಕ್ಸ್ಟ್ ಇದು 75 ದಿನಕ್ಕೆ ಇದು ಬದನೆ ಇದನ್ನು ಕಲ್ಲಂಗಡಿ ಇದು ಕಟಾವು ಆದ ಬಳಿಕ ಇದು 6 ತಿಂಗಳದ ಬೆಳೆ ಇದು ಬದನೆಕಾಯಿ ಚಾಲು ಆಕೈತಿ. ಬದನೆಕಾಯಿ ಕೂಡ ಏನೈತಿ ರೋಗ ಬರಲಾರ್ದಂಗೆ ತಡಿ ಸಂಬಂಧ ಅಂತೇಳಿ ಈ ಚೆಂಡು ಹೂ ಹಾಕ್ಯಾರು. ಚೆಂಡು ಹೂದು ಅದು ಕೂಡ ಅದು ಒಂದು 5-6 ಸಾವಿರ ರೂಪಾಯಿ ತನಕ ಹೂ ಮಾರ್ತೈತಿ. ಯಾಕಂತಂದ್ರೆ 1200 ತರೋದವು ಅವು ಕಾಯಿ ಹೂ ಭಾಳ ಆಕಾವು. ಗೆಳೆಯರಲ್ಲಿ ನೋಡ್ರಿ ಇದ್ರೊಳಗೆ ಏನೊಂದು ಇದೈತಿದ ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ ಸ್ಮೆಲ್ಗೆ ಇದ್ರೊಳಗೆ ಇಲ್ಲಿ ನೀವು ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಏನಿದು ಕಲ್ಲಂಗಡಿಗೆ ಏನಿದೆ ಹೋಲ್ ಮಾಡಕ್ಕೆ ಬರ್ತೈತ್ಲೆ ಆ ಹುಳ ಬೀಳೋ ಸಂಬಂಧ ಅಂತೇಳಿ ಟ್ರ್ಯಾಪರ್ ಇರ್ತೈತಿ. ಇದ್ರ ಹೆಸರು ಮಸ್ಕಿರಿ ಅಂಥೇಳಿ 20 ರೂಪಾಯಿಗೊಂದು ಎಲ್ಲ ಔಷಧ ಅಂಗಡಿ ಒಳಗೆ ಸಿಗ್ತಾವೆ. ಇವು ಎಲ್ಲೋ ಟ್ರ್ಯಾಪ್ ಅದು ಏನದಾವ ಇಂಥ ಕಲ್ಲಂಗಡಿ ಅಥವಾ ಈ ಕಾಯಿಪಲ್ಲೆ ಯಾವುದೇ ಥರದ ಬೆಳೆ ಒಳಗೆ ಇವನ್ನೆಲ್ಲ ಮಸ್ಟ್ ಯೂಸ್ ಮಾಡ್ಬೇಕು. ಯಾಕಂತಂದ್ರೆ ಇಲ್ಲಿ ನೋಡ್ರಿ ನೀವು ಇಲ್ಲಿ ನಮೂನಿ ಇದಕ್ಕೆ ಸಣ್ಣ ಸಣ್ಣ ಹುಳುಗಳೆಲ್ಲ ಹತ್ಯಾವ. ಇದ್ರ ಸಂಬಂಧ ಇದನ್ನು ಯೂಸ್ ಮಾಡೋದ್ರಿಂದ ಈ ಬದನೆ ಇದ್ರೊಳಗೆ ಅದು ವಿಶೇಷ. ಯಾಕಂತಂದ್ರೆ ಬದನೆಕಾಯಿ ಹುಳುಕೆಲ್ಲ ಜಾಸ್ತಿ ಭಾಳ ಹಾಕಿರ್ತೈತಿ. ಮತ್ತು ಈ ಕಲ್ಲಂಗಡಿಗೂ ಈ ಹೋಲ್ ರಂಧ್ರ ತೂತು ಬೀಳ್ತಿರ್ತೈತಿ. ಅದಕ್ಕೆ ಒಂದು ಸಣ್ಣ ಇದ್ರದ್ದು ತೂತಿಂದ ಹುಳ ಬಂದು ಕಡಿತಿರ್ತೈತಿ. ಅಂಥವೆಲ್ಲ ಇದು ಕಂಟ್ರೋಲ್ ಮಾಡ್ತೈತಿ. ಇದ್ರೊಳಗೆ ನಾವು ಇದಕ್ಕೆ ತೋರಿಸಿದ್ದ ಎಲ್ಲೋ ಟ್ರ್ಯಾಪ್ ಬಾಕ್ಸ್ ಏನೈತಿ ಮಸ್ಕಿರಿ ಅಂಥೇಳಿ ಅಂಥವೆಲ್ಲ ಯೂಸ್ ಮಾಡಿರಿ. ಎಷ್ಟೋ ಬೇಕಾದ್ರೆ ಪೆಸ್ಟ್ ಕಂಟ್ರೋಲ್ ಮಾಡ್ತೈತಿ. ಇಲ್ಲೊಂದು ಸೆಕೆಂಡ್ ನೋಡ್ರಿದ ಈಗ ಏನು ನೋಡ್ರಲ್ಲ ಇದಾಗ ದಟ್ಟು ಇದ್ದದ್ದು ಏನು ಬಳ್ಳಿತ್ಲ ಆ ಬಳ್ಳಿಗೆ ಮತ್ತು ಇಲ್ಲೇನು ನೋಡತ್ತಾರೆ ಇಷ್ಟೇನಿದೆ ಗ್ಯಾಪ್ ಐತಿ. ಇದಕ್ಕೆ ಏನು ಡಿಫ್ರೆನ್ಸ್ ಅದಕ್ಕೇನು ವ್ಯವಸ್ಥೆ ಮಾಡ್ಯಾರ ಅದಕ್ಕೂ ಇದು ಕಲ್ಲಂಗಡಿಗೆ ಅದನ್ನ ವ್ಯವಸ್ಥೆ ಮಾಡ್ಯಾರ. ಈಗ ನಾವೇನಿದು ಕಳೆನಾಶಕವನ್ನು ಏನು ಉಪಯೋಗಿಸ್ತಿಲ್ಲ. ಈಗೇನು ನೋಡತ್ತಾರೆ ನೀವು ಆ ಕಳೆನಾಶಕ ಉಪಯೋಗಿಸೋದ್ರಿಂದ ಇಷ್ಟು ಗ್ಯಾಪ್ ಆಗೈತಿ. ಇಲ್ಲಿ ನೀವು ನೋಡ್ಬೋದು ಇದು ಬಳ್ಳಿನ ಇನ್ನೂ ಬೆಳೆದಿಲ್ಲ. ಆ ಮಣಿ ಏನು ಕಾಣಿಸಾಕ್ತಾವ ಅಲ್ಲಿ ಎರಡು ಆ ಮಣಿ ಆಚೆ ಕಡೆ ಸೈಡ್ ಅವರ ಕಳೆನಾಶಕವನ್ನು ಅವ್ರ ಕಬ್ಬತ್ತಿ ಆ ಕಬ್ಬಿನೊಳಗೆ ಯೂಸ್ ಮಾಡ್ಯಾರ. ಅದ್ರ ಸಂಬಂಧ ಇಷ್ಟು ಎಫೆಕ್ಟಿವ್ ಆಗೈತಿ. ಮತ್ತು ಅವರ ಇಲ್ಲಿ ಬಾಜುಕಿಂದ ಇದು ಕಬ್ಬಿನ ಪಟ್ಟಿ ಒಳಗೆ ಅದನ್ನ ಕಳೆನಾಶಕ ಉಪಯೋಗಿಸ್ಬೇಡ್ರಿ ಕಸ ಅದನ್ನ ಕಳೆ ಹಂಗೆ ಆ ಕೂಲಿಗೆ ಅವ್ರನ್ನ ಹಚ್ಕಿಸಿಂದ ತೆಗೆಸ್ರತ್ ಹೇಳ್ರು. ಆ ಕೂಲಿಯಲ್ಲಿ ಹಚ್ಚಿ ತೆಗ್ಸಿದ್ರ ಸಂಬಂಧ ಆ ಕಡೆ ಎಲ್ಲ ಇದೆ ಏನು ಎಫೆಕ್ಟಿವ್ ಆಗಿಲ್ಲ. ಇಲ್ಲಿದಿಂದ ಒಂದು 200 ಮೀಟ್ರ್ 200 ಮೀಟ್ರ್ ಆಚೆ ಕಡೆ ಅವರ ಕಸದ ಔಷಧ ಹೊಡೆದಾರ. ಅದಿಷ್ಟು ಪೀಡ ಆಗೈತಿ. ಕಾಯಿಪಲ್ಲೆ ಬೆಳೆಗಾರರಿಗೆ ಇದು ಯಾವತ್ತಾದರೂ ಸಮಸ್ಯೆ ಇದ್ದದ್ದ ಒಂದು ಸ್ವಲ್ಪ ಗಮನ ಕೊಡ್ರಿ. ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ